ಕಾರ್ ಎಸಿ ಕೂಲ್ ಆಗ್ತಿಲ್ಲ ಅಂದ್ರೆ ಗ್ಯಾಸ್ ಹಾಕ್ಸೋ ಮೊದಲು ಈ ವಿಡಿಯೋ ನೋಡಿ. ಮೆಕ್ಯಾನಿಕ್ ಹೇಳ್ದ ಅಂತ ದುಡ್ಡು ಜಾಸ್ತಿ ಖರ್ಚು ಮಾಡಬೇಡಿ. ನಿಮ್ಮ ಕಾರಿನ ಎಸಿ ಕೂಲ್ ಆಗ್ತಿಲ್ಲ ಅಂತ ತಕ್ಷಣ ಎಸಿ ಗ್ಯಾಸ್ ಹಾಕ್ಸ್ಕೊಳ್ಬೇಡಿ. ಕಾರಣ ಬೇರೆ ಇರಬಹುದು. ಬೇಸಿಗೆನಲ್ಲಿ ಕಾರಿನ ಎಸಿ ಕೂಲ್ ಆಗ್ತಿಲ್ಲ ಅಂದ್ರೆ ಹೆಚ್ಚಿನವರು ಏನ್ ಮಾಡ್ತಾರೆ ಗೊತ್ತಾ? ನೇರವಾಗಿ ಎಸಿ ಗ್ಯಾಸ್ ಹಾಕ್ಸ್ಕೊಳ್ತಾರೆ. ವೇಸ್ಟ್ ಅದು. ಆದ್ರೆ ಗ್ಯಾಸ್ ಹಾಕ್ಸುವ ಮೊದಲು ಈ ವಿಷಯ ಚೆಕ್ ಮಾಡಬೇಕು. ಎಸಿ ಕ್ಯಾಬಿನ್ ಫಿಲ್ಟರ್ ಕಲುಷಿತವಾಗಿದೆಯಾ ನೋಡಿ. ಎಸಿ ಕಂಪ್ರೆಸರ್ ಸರಿಯಾಗಿ ಎಂಗೇಜ್ ಆಗ್ತಾ ಇದೆಯಾ ನೋಡಿ. ಕನ್ಸಿಡರ್ ಮೇಲೆ ಧೂಳು ಕಸ ಜಮೆ ಆಗಿದ್ರು ನೋಡಿ. ಕೂಲಿಂಗ್ ಫ್ಯಾನ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಚೆಕ್ ಮಾಡಿ. ಎಲ್ಲವೂ ಸರಿಯಾಗಿದ್ರೆ, ಕೂಲಿಂಗ್ ಕಡಿಮೆ ಇದ್ರೆ ಮಾತ್ರ ಎಸಿ ಗ್ಯಾಸ್ ಪ್ರೆಷರ್ ಮತ್ತು ಲೀಕೇಜ್ ಟೆಸ್ಟ್ ಮಾಡಿಸಿ. ಗ್ಯಾಸ್ ಕಡಿಮೆ ಆಗಿದೆ ಅಂದ್ರೆ ಗ್ಯಾಸ್ ಹಾಕಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. ಲೀಕೇಜ್ ಎಲ್ಲಿದೆ ಅಂತ ಮೊದಲು ಕಂಡುಹಿಡಿಬೇಕು. ಇಲ್ಲ ಅಂದ್ರೆ ಇವತ್ತು ಗ್ಯಾಸ್ ಹಾಕ್ಸಿ ಮತ್ತೆ ಕೆಲವು ದಿನಕ್ಕೆ ಎಸಿ ಕೂಲಿಂಗ್ ಕಡಿಮೆ ಆಗ್ಬಹುದು. ನಿಮ್ಮ ಕಾರಿನ ಎಸಿ ಚೆನ್ನಾಗಿ ಕೂಲ್ ಆಗ್ಬೇಕು ಅಂದ್ರೆ ಈ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ಕಾರ್ ಇರೋರಿಗೆ ಶೇರ್ ಮಾಡಿ. ನಾನು ನಿಮ್ಮ ಶಿವಶಂಕರ್.